In last class, we have discussed the poem Ballad of the Tempest, 3 stanzas. Now, we discuss from 4th stanza. You have already taken down new words, and we start from 4th stanza. As thus we sat in a darkness, each one busy with his prayers, we are lost. The captain shouted as he staggered down the stairs. 4ನೇ ಸ್ಟಾಂಜಾ ನೋಡ್ರಿ, ಆ ಪ್ರಯಾಣಿಕರು ಹೇಳ್ತಾ ಇರುವಂತ ಮಾತಿದು. ಆಸ್ ದಸ್ ವಿ ಸ್ಯಾಟ್ ಇನ್ ಎ ಡಾರ್ಕ್ನೆಸ್. ನಾವು ಇಡೀ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತ ಎಲ್ಲ ನಾವಿಕರು ಒಂದ್ ರೀತಿಯೊಳಗ ಬ್ಲ್ಯಾಂಕ್ ಆಗಿಬಿಟ್ವಿ, ಕತ್ತಲೆಯೊಳಗ ಕುತ್ಕೊಂಡ್ಬಿಟ್ವಿ. ನಮಗೆ ಉಳಿದಿರುವಂತ ದಾರಿ ಒಂದೇ, ಈಚ್ ಒನ್ ಬಿಜಿ ವಿತ್ ಹಿಸ್ ಪ್ರೇಯರ್ಸ್. ಪ್ರತಿಯೊಬ್ಬನು ದೇವರ ನಾಮಸ್ಮರಣೆಯಲ್ಲಿ ನಿರತನಾಗಿದ್ರು, ದೇವರ ನಾಮಸ್ಮರಣೆ. ಅಷ್ಟೊತ್ತಿಗೆ ಕ್ಯಾಪ್ಟನ್ ಸ್ಟೇಜ್ ಮೇಲೆ ಬಂದ, ಹಡಗಿನ ಒಂದು ಎತ್ತರವಾದ ಸ್ಥಳ ಇರ್ತದಲ್ಲ ಅಲ್ಲಿ ಬಂದ. ಎಲ್ಲರಿಗೂ ಧೈರ್ಯ ಹೇಳಬೇಕಾದಂತ, ಏನೂ ಆಗೋದಿಲ್ಲ ನಾನು ಅದೀನಿ ಅನ್ನುವಂತ ಭರವಸೆಯನ್ನ ಹೇಳಬೇಕಾದಂತ ಕ್ಯಾಪ್ಟನ್ ಬಂದು ಏನ್ ಹೇಳ್ಬಿಟ್ಟ, ವಿ ಆರ್ ಲಾಸ್ಟ್ ಅಂತ ಹೇಳ್ಬಿಟ್ಟ. ವಿ ಆರ್ ಲಾಸ್ಟ್, ನಾವು ಕಳೆದು ಹೋದ್ವಿ, ನಮ್ದು ಕತಿ ಮುಗೀತು ಅನ್ನುವಂತ ಅರ್ಥದಲ್ಲಿ ಹಡಗಿನ ಕ್ಯಾಪ್ಟನ್ನೇ ಮಾತಾಡ್ಬಿಟ್ಟ. ದ ಕ್ಯಾಪ್ಟನ್ ಶೌಟೆಡ್. ಇಷ್ಟು ಹೇಳಿದಂತ ಕ್ಯಾಪ್ಟನ್, ಯಾಕಂತಂದ್ರೆ ನೀವು ಡಿಸ್ಕವರಿ ಪಾಠದಾಗ ನೋಡ್ತೀರಿ, ಹೆಜ್ಜೆ ಹೆಜ್ಜೆಗೂ ನೌಕಾಯಾನವನ್ನು ಮೊಟಕು ಗಳಿಸಿ ವಾಪಸ್ ಊರಿಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಕೇಳಿದ್ರು ಕೂಡ ಎಲ್ಲರಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬುತ್ತಾ, ಏನೂ ಆಗೋದಿಲ್ಲ ನಾನು ಅದೀನಿ, ನನ್ನ ಮೇಲೆ ವಿಶ್ವಾಸ ಇಟ್ಟು ನೀವು ಮುಂದೆ ಬರ್ರಿ ಅಂತ ಹೇಳ್ತಾ ಇದ್ದಂತ ಕ್ಯಾಪ್ಟನ್ ಇಲ್ಲಿ ವಿ ಆರ್ ಲಾಸ್ಟ್ ಅಂತ ಹೇಳಿ ಈ ಸ್ಟ್ಯಾಗರ್ ಡೌನ್ ದ ಸ್ಟೇರ್ಸ್, ಪಾವಟಿಗೆಗಳನ್ನು ಇಳಿದು ಹೋಗಿಬಿಟ್ಟ. ಎಲ್ಲರಿಗೂ ಮುಗಿತು ಬಿಡಪ್ಪ, ಸಾವಿನ ಬಾಗಿಲು ತಟ್ಟಿ ಬಂದ್ರು ಅಂತಾರಲ್ಲ, ಆ ರೀತಿ ಆಗಿತ್ತು. ಆದ್ರ ಹಡಗಿನಲ್ಲೇ ಒಬ್ಬ ಹುಡುಗಿ, ಸಣ್ಣ ಹುಡುಗಿ, ಹಿಸ್ ಲಿಟಲ್ ಡಾಟರ್, ಕೊಲಂಬಸನ ಮಗಳು ಕೂಡ ಹಡಗಿನಲ್ಲೇ ಇದ್ಲು. ಅವಳು ತನ್ನದೇ ಆದಂತ ಮೆಲುದನಿಯಲ್ಲಿ, ವಿಸ್ಪರ್ ಅಂದ್ರೆ ಮೆಲುದನಿ, ಮೆಲುದನಿಯಲ್ಲಿ ಕೇಳ್ತಾ ಇದ್ದಾಳೆ. ಆಸ್ ಶಿ ಟುಕ್ ಹಿಸ್ ಐಸಿ ಹ್ಯಾಂಡ್. ಅಲ್ಲೇ ಇದ್ದಂತ ಸಹ ಪ್ರಯಾಣಿಕರನ್ನ ಕೈ ಹಿಡಿದು ಆಕಿ ಮಾತಾಡಿಸ್ತಾ ಇದ್ದಾಳೆ. ಸಣ್ಣ ಹುಡುಗಿ ಬಾಯೊಳಗ ಎಂಥ ದೊಡ್ಡ ಮಾತು ನೋಡ್ರಿ, ನಾವು ಅರ್ಥ ಮಾಡ್ಕೋಬೇಕು. ಈಸಂಟ್ ಗಾಡ್ ಅಪಾನ್ ದ ಓಸಿಯನ್, ಇದನ್ನು ಕೂಡ ಆರ್ಸಿ ಬರ್ಕೋರಿ. ಇದು ಈಸಂಟ್ ಗಾಡ್ ಅಪಾನ್ ದ ಓಸಿಯನ್ ಜಸ್ಟ್ ದ ಸೇಮ್ ಆಸ್ ಆನ್ ದ ಲ್ಯಾಂಡ್. ಭೂಮಿ ಮೇಲೆ ನಾವು ತೊಂದರೆಗೀಡಾದಾಗ ನಾವು ಯಾರನ್ನ ಸ್ಮರಣೆ ಮಾಡ್ಕೊಂತೀವಿ, ಯಾರನ್ನ ನೆನಪು ಮಾಡ್ಕೊಂತೀವಿ? ಭಗವಂತನನ್ನ ನೆನಪು ಮಾಡ್ಕೊಂತೀವಿ. ಖಂಡಿತವಾಗಿ ಭಗವಂತ ಬಂದು ನಮಗ ಸಹಾಯ ಮಾಡ್ತಾನ ಅಂತ ನಾವೆಲ್ಲ ಭಾವಿಸ್ತೀವಿ. ಹಾಗಾದರೆ ಸಮುದ್ರದ ಮಧ್ಯದಲ್ಲಿದ್ದಾಗ, ಭೂಮಿ ಮೇಲೆ ಇರ್ಲಿಕ್ಕಿಲ್ಲ ನಾವು, ನೀರಿನ ಮಧ್ಯೆ, ಸಮುದ್ರದ ಮಧ್ಯೆ, ಓಸಿಯನ್ನಿನ ಮಧ್ಯೆ ಇರುವಾಗೂ ಕೂಡ ನಾವೆಲ್ಲ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ.
ಆ ಭಗವಂತ ಬಂದು ನಮ್ಮನ್ನ ಯಾಕೆ ಕಾಪಾಡಲಿಕ್ಕಿಲ್ಲ? ಜಸ್ಟ್ ದ ಸೇಮ್ ಭೂಮಿ ಮೇಲೆ ನಮ್ಮನ್ನು ಕಾಪಾಡಲಿಕ್ಕೆ ಬರುವಂತ ಭಗವಂತ ಸಮುದ್ರದಲ್ಲಿ ಇದ್ದಾಗಲೂ ಕೂಡ ಬರ್ತಾನೆ. ಆತ್ಮವಿಶ್ವಾಸವನ್ನು ತುಂಬುವಂತ ಮಾತು ಹೌದಾ? ಯಾಕಂತಂದ್ರೆ ಯಾವ ಆತ್ಮವಿಶ್ವಾಸದ ಮಾತುಗಳನ್ನ ಕ್ಯಾಪ್ಟನ್ ಹೇಳಬೇಕಾಗಿತ್ತು, ಹೌದಾ, ಆ ಕ್ಯಾಪ್ಟನ್ ಹೇಳದೆ ಹೋದಾಗ ಆ ಕ್ಯಾಪ್ಟನ್ನ ಮಗಳ ಬಾಯಿಯಲ್ಲಿ ಈ ಮಾತು ಬರ್ತಾ ಇದೆ. ಅಂದ್ರೆ ನಾವೆಲ್ಲ ಆತ್ಮವಿಶ್ವಾಸದಿಂದ ಇರೋಣ. ಸೇಮ್ ಗಾಡ್, ಭೂಮಿ ಮೇಲೆ ಕಾಪಾಡಲಿಕ್ಕೆ ಬರುವಂತ ಅದೇ ಭಗವಂತ ಸಮುದ್ರದ ಮಧ್ಯದಲ್ಲಿ ಇದ್ದಾಗೂ ಕೂಡ ನಮ್ಮನ್ನು ಕಾಪಾಡಲಿಕ್ಕೆ ಬರ್ತಾನೆ. ನಾವು ಅವನ ಮೇಲೆ ವಿಶ್ವಾಸ ಇಡೋಣ. ನಾಳೆ ಖಂಡಿತವಾಗಿ ನಾವು ಒಂದು ಸುರಕ್ಷಿತ ಸ್ಥಳವನ್ನು ತಲುಪ್ತೀವಿ. ಯಾರು ಧೃತಿಗೆಡಬೇಡ್ರಿ, ಆತ್ಮವಿಶ್ವಾಸದಿಂದ ಇರ್ರಿ. ಭಗವಂತನನ್ನು ನಾವು ಖಂಡಿತವಾಗಿ ಸ್ಮರಣೆ ಮಾಡೋಣ ಅಂಥೇಳಿ ಹೇಳಿದ್ಲು. ಇಲ್ಲಿ ಸರ್ RC ಅಂದ್ರೆ ಗೊತ್ತಾಗ್ಲಿಲ್ಲ ಅಂತ ಇಲ್ಲಿ ವೀರನ್ಗೌಡ ಅನ್ನೋರು ಹಾಕ್ಯಾರ. RC ಅಂದ್ರೆ ನೋಡಪ್ಪ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಂತ ಹೇಳಿ ಇಲ್ಲಿ ಯಾರು ಹೇಳಿದ್ರು? ಈಗ ಈಸೆಂಟ್ ಗಾಡ್ ಅಪಾನ್ ದ ಓಸಿಯನ್ ಜಸ್ಟ್ ದ ಸೇಮ್ ಆಸ್ ಆನ್ ದ ಲ್ಯಾಂಡ್, ಈ ಮಾತನ್ನ ಹೇಳಿದವರು ಯಾರು? ಹೂ ಸೇಡ್ ದಿಸ್? ಮತ್ತು ಟು ಹೂಮ್, ಯಾರಿಗೆ ಹೇಳಿದ್ರು? ಹೌದಾ? ಹುಚ್ ಪೋಯಮ್ ದಿಸ್ ಎಕ್ಸ್ಟ್ರಾಕ್ಟ್ ಈಸ್ ಟೇಕನ್ ಫ್ರಾಮ್, ಈ ಎಕ್ಸ್ಟ್ರಾಕ್ಟ್ ಅನ್ನ ಯಾವ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಅಂಥೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಒಂದು ಸ್ಟೇಟ್ಮೆಂಟ್ ಇರ್ತತಿ, ಈಸಂಟ್ ಗಾಡ್ ಅಪಾನ್ ದ ಓಷಿಯನ್ ಜಸ್ಟ್ ದ ಸೇಮ್ ಆಸ್ ಆನ್ ದ ಲ್ಯಾಂಡ್ ಅಂತೇಳಿ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಇರ್ತತಿ. ಈಗ ಉದಾಹರಣೆಗೆ ಸ್ವಲ್ಪ ಹೊಸದಾಗಿ ಜಾಯಿನ್ ಆದವ್ರ ಸಲುವಾಗಿ ಸ್ವಲ್ಪ RC ಬಗ್ಗೆ ಕೇಳ್ತಾ ಇದ್ದಾರೆ. ಇಲ್ಲೇ ಅವ್ರ ಬಗ್ಗೆ ಇನ್ನೊಮ್ಮೆ ಒಂದ್ಸಲ ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. RC ಅಂದ್ರೆ ನಮಗೆ ಗೊತ್ತಾಗ್ಲಿಲ್ಲ ಸರ್ ಅಂತಂದು ಕೇಳಕ್ಕಂತಾರ. ಈಗ ನೋಡ್ರಿ, ನಾನು ಈ ಪದ್ಯದ ಆರಂಭದಲ್ಲಿ ಹೇಳಿದ್ದೆ, ವಿ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಅ ಸೌಲ್ ವುಡ್ ಡೇರ್ ಟು ಸ್ಲೀಪ್. ಮೊದಲನೇ 2 ಸಾಲು ನಿಮಗೆ ಹೇಳಿದ್ದೆ. ಇದನ್ನ 2023 ಏಪ್ರಿಲ್ಗೆ, 2023ನೇ ಇಸ್ವಿ ಏಪ್ರಿಲ್ ತಿಂಗಳ ಇದನ್ನು ಕೊಟ್ಟಾರ. ನೀವು ಅದನ್ನು ಮಾರ್ಕ್ ಹಾಕೋರಿ, ಆಮೇಲೆ ಅವು 2 ಲೈನ್ಗಳನ್ನು ಆಮೇಲೆ ಬರ್ಕೋರಿ ಹೊಸದಾಗಿ ಜಾಯ್ನ್ ಆದವ್ರಿಗೆ. ಈಗ ಉಳಿದವ್ರಿಗೆ ನಾ ಎಲ್ಲ ಬರೆಸ್ಬಿಟ್ಟಿನಿ, ಅವರು ನೀವು ಅದನ್ನು ಮಾರ್ಕ್ ಹಾಕೋರಿಪ್ಪ. ವೀರನ್ಗೌಡ, ವಿ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಅ ಸೌಲ್ ವುಡ್ ಡೇರ್ ಟು ಸ್ಲೀಪ್. ಅವು 2 ಲೈನ್ ಬರ್ಕೊಳಕ್ಕೆ ಅವನ್ನ ಡಬಲ್ ಇನ್ವರ್ಟೆಡ್ ಕಾಮದ ಬರ್ಕೋರಿ. ಆಮೇಲೆ ಅದಕ್ಕೆ ಸ್ಟೇಟ್ಮೆಂಟ್ ಇದು. ಈಗ ಕ್ವಶನ್ಸ್ ಯಾವ ರೀತಿ ಕೊಡ್ತಾರ ಅದನ್ನು ಬರ್ಕೋರಿ. ಕ್ವಶನ್ ಎ ಬರ್ದವ್ರು ಹೊಳೆ ಬರ್ಕೋಬೇಡ್ರಿ. ಹೂ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ಹೂ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್. ಬಿ ಸೇಲರ್ಸ್ ಅಂತ ಬರೆದ್ರೆ ಸಾಕು. ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥ ಜನರು. ಕ್ಯಾಬಿನ್ ಒಳಗೆ ಕ್ರೌಡ್ ಆದವರು ಯಾರು? ಹೂ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್. ಹಡಗಿನಲ್ಲಿ ಕ್ರೌಡ್ ಆದವರು ಯಾರು ಅಂತ ಕೇಳ್ಯಾರ, ಅಲ್ಲಿ ಸೇಲರ್ಸ್ ಅಂತ ಬರೆದ್ರೆ ಸಾಕು. ವೈ ವೇರ್ ದೇ ನಾಟ್ ರೆಡಿ ಟು ಸ್ಲೀಪ್, ಏಕೆ ಅವರು ಮಲಗಿರಲಿಲ್ಲ? ಏಕೆ ಅವರು ಮಲಗಿರಲಿಲ್ಲ? ವೈ ವೇರ್, ಕ್ವಶನ್ ನಿಧಾನವಾಗಿ ಹೇಳ್ತೀನಿ. ವೈ ವೇರ್ ದೇ ನಾಟ್ ರೆಡಿ ಟು ಸ್ಲೀಪ್. ಹೊಸ ವಿದ್ಯಾರ್ಥಿಗಳು ಜಾಯ್ನ್ ಆಗ್ತಾ ಕುಂತಿದ್ದೀರಿ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ಗೆ. ಮಂಜುಳಾ ಮಠದ ಅಂತ ಹೇಳಿ ಯಾರೋ ಹೊಸದಾಗಿ ಜಾಯ್ನ್ ಆಗ್ಯಾರ. ಎಲ್ಲ ಯಾರ್ಯಾರು ಹೊಸದಾಗಿ ಜಾಯ್ನ್ ಆಗಿರಿ ಅವ್ರಿಗೆಲ್ಲ ಒಂದು ವೆಲ್ಕಮ್. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಆ ನಂತರದಲ್ಲಿ ನೀವು ನನ್ನ ಜೊತೆ ಚರ್ಚೆ ಮಾಡ್ಬೋದು. ನಿಮಗೇನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ, ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ವೈ ವೇರ್ ದೇ ನಾಟ್ ರೆಡಿ ಟು ಸ್ಲೀಪ್. ಇನ್ನು ಸಿ, ವಾಟ್ ಹ್ಯಾಡ್ ಹ್ಯಾಪನ್ ಟು ದೆಮ್. ಇವೆರಡು ನೀವು ಮೊದಲು ಪ್ರಯತ್ನ ಮಾಡಿರಿ. ಎಲ್ಲ ನಾನೇ ಹೇಳೋದು ಬೇಡ, ಮೊದಲು ನೀವು ಪ್ರಯತ್ನ ಮಾಡಿರಿ. ನಿಮಗೆ ಬರಲಿಲ್ಲ ಅಂದ್ರೆ ನಾನು ಬರೆಸ್ತೀನಿ. ವಾಟ್ ಹ್ಯಾಡ್ ಹ್ಯಾಪನ್ಡ್ ಟು ದೆಮ್, ವಾಟ್ ಹ್ಯಾಡ್ ಹ್ಯಾಪನ್ ಟು ದೆಮ್. ಈ ರೀತಿ ಒಂದು RC ಅಂದ್ರೆ ಇದು ನಿಮ್ಗೆ ಐಡಿಯಾ ಬಂತು ನೋಡಪ್ಪ. ಈಗ
ಇದು ಒಂದು ಸ್ಟೇಟ್ಮೆಂಟ್ ಇರ್ತೈತಿ. ಸ್ಟೇಟ್ಮೆಂಟಿಗೆ 3 ಕ್ವಶನ್ ಇರ್ತಾವೆ. ಇಂಥವು 4 ಇರ್ತಾವೆ. 1 ಪದ್ಯ ಭಾಗದಿಂದ ಇರ್ತೈತಿ, 3 ಪ್ರೋಸ್ ಸೆಕ್ಷನ್ನಿಂದ ಇರ್ತಾವೆ. ನಾನು ಮತ್ತೊಂದು ಸಲ ನಿಮಗೆ ಸ್ವಲ್ಪ ಕ್ಲಿಯರಾಗಿ ಹೇಳಿಬಿಡ್ತೀನಿ. 40 ಅಂಕ 20 ಅಂಕದ ಇಂಟರ್ನಲ್ಲು, 80 ಅಂಕದ ಪ್ರಶ್ನೆ ಪತ್ರಿಕೆ. ಅದರೊಳಗೆ 40 ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಮೇಲೆ, 40 ಟೆಕ್ಸ್ಟ್ ಬುಕ್ ಮೇಲೆ. ಈ ಟೆಕ್ಸ್ಟ್ ಬುಕ್ನೊಳಗೆ 2 ಅಂಕದ 7 ಪ್ರಶ್ನೆಗಳು ಇರ್ತಾವೆ. 7 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳು ಪ್ರೋಸ್ ಸೆಕ್ಷನ್ನಿಂದ ಬರ್ತಾವೆ, 1 ಪ್ರಶ್ನೆ ಪದ್ಯ ಭಾಗದಿಂದ ಬರ್ತೈತಿ, 2 ಪ್ರಶ್ನೆಗಳು ಸಪ್ಲಿಮೆಂಟ್ರಿ ರೀಡಿಂಗ್ನಿಂದ ಬರ್ತಾವೆ. ಸಪ್ಲಿಮೆಂಟ್ರಿ ರೀಡಿಂಗ್ನೊಳಗೆ ಎಲ್ಲವನ್ನ ಬಾಯ್ಪಾಟ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಎಲ್ಲನೂ ತಲೆ ಕೆಡಿಸ್ಕೋಬೇಡ್ರಿ. ಲಾಸ್ಟ್ ವಿಡಿಯೋದಾಗ ಹೇಳಿ ನಾನು, ಸ್ಮಾರ್ಟ್ ವರ್ಕ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಬೇಡ. ಈಗ ನಮಗೆ ಪರೀಕ್ಷೆಗಳ ಸಮೀಪ ಬರಾಕುಂತಾವು, ಸ್ಮಾರ್ಟ್ ವರ್ಕ್ ಮಾಡೋಣ. ಸಪ್ಲಿಮೆಂಟ್ ರೀಡಿಂಗು 1 ಪರ್ಫೆಕ್ಟ್ ಆಗ್ರಿ, ಇಲ್ಲ 2 ಪರ್ಫೆಕ್ಟ್ ಆಗ್ರಿ. ಯಾಕಂದ್ರೆ 1ನೇ ಸಪ್ಲಿಮೆಂಟ್ ರೀಡಿಂಗ್ ಮೇಲೆ 1 ಕ್ವಶನು, 2ನೇ ಸಪ್ಲಿಮೆಂಟ್ ರೀಡಿಂಗ್ ಮೇಲೆ 1 ಕ್ವಶನ್ ಇರ್ತೈತಿ, ನಡುವೆ 6 ಇರ್ತೈತಿ. ಯಾವ್ದಾರ 1 ಬರೆಯೋದು. 3ನೇ ಸಪ್ಲಿಮೆಂಟ್ ರೀಡಿಂಗ್ ಮೇಲೆ 1 ಕ್ವಶನು, 4ನೇ ಸಪ್ಲಿಮೆಂಟ್ ರೀಡಿಂಗ್ ಮೇಲೆ 1 ಕ್ವಶನು, ನಡುವೆ 6 ಇರ್ತೈತಿ. ಅದರೊಳಗೆ 1 ಪರ್ಫೆಕ್ಟ್ ಆಗ್ರಿ, 1 ಬಿಟ್ಬಿಡ್ರಿ. ಹೀಗಾದರೆ ನಿಮ್ಗೆ ಗೊತ್ತಾಗಿರ್ಬೋದು, ಒಟ್ಟು 2 ಅಂಕದ 7 ಪ್ರಶ್ನೆಗಳು. ಆ 7 ಪ್ರಶ್ನೆಗಳಿಗೆ 4 ಪ್ರಶ್ನೆಗಳು ಪ್ರೋಸ್ ಸೆಕ್ಷನ್ ಮೇಲೆ, 1 ಪ್ರಶ್ನೆ ಪೊಯಿಟ್ರಿ ಸೆಕ್ಷನ್ ಮೇಲೆ, 2 ಪ್ರಶ್ನೆಗಳು ಸಪ್ಲಿಮೆಂಟ್ ರೀಡಿಂಗ್ ಮೇಲೆ. ನೆಕ್ಸ್ಟ್ 3 ಅಂಕದ 2 ಪ್ರಶ್ನೆಗಳು, 1 ಪ್ರೋಸ್ ಸೆಕ್ಷನ್ ಮೇಲೆ, 1 ಪೊಯಿಟ್ರಿ ಸೆಕ್ಷನ್ ಮೇಲೆ. ನೆಕ್ಸ್ಟ್ ಬರೋದು ಮೆಮರೈಸೇಷನ್. ಅದು ಕೂಡ 3 ಪದ್ಯಗಳದವು: ಕ್ವಾಲಿಟಿ ಆಫ್ ಮರ್ಸಿ, ಬ್ಲೈಂಡ್ ಬಾಯ್, ಬ್ಯಾಲೆಟ್ ಆಫ್ ದಿ ಟೆಂಪೆಸ್ಟ್. ಈಗ ನಾವು ಚರ್ಚೆ ಮಾಡ್ತಾ ಇರೋದು ಬ್ಯಾಲೆಟ್ ಆಫ್ ದಿ ಟೆಂಪೆಸ್ಟ್. ಹೆಚ್ಚು ಸಲ ಬಂದಿರೋ ಪೋಯಮ್ ಯಾವ್ರಿ ಅಂತ ಕೇಳಿದ್ರೆ ಕ್ವಾಲಿಟಿ ಆಫ್ ಮರ್ಸಿ ಅಥವಾ ಬ್ಲೈಂಡ್ ಬಾಯ್ ಹೆಚ್ಚು ಸಲ ಬಂದಿರೋದು. ಹಾಗಾದ್ರೆ ಬ್ಯಾಲೆಟ್ ಆಫ್ ದಿ ಟೆಂಪೆಸ್ಟ್ ಕಂಠಪಾಠ ಕೇಳಿಲ್ಲ ಅಂದ್ರೆ ಏನ್ ಮಾಡ್ತಾನ ಅಂದ್ರೆ 4 ಅಂಕದ ಪ್ರಶ್ನೆಯನ್ನ ಕೇಳ್ತಾನೆ. ಅದನ್ನು ಕೂಡ ನಿಮಗೆ ಬರೆಸಿಬಿಡ್ತೀನಿ, ಹೆಂಗೆ ಕೇಳ್ಯಾನ ಅನ್ನೋದು ಬರ್ಕೊಂಬಿಡ್ರಿ. ದ ಸ್ಪಿರಿಟ್, ಈಗಾಗಲೇ ಬರ್ಕೊಂಡವ್ರು ಹೊಳ್ಳಿ ಬರ್ಕೋಬೇಡ್ರಿ. ದ ಸ್ಪಿರಿಟ್ ಆಫ್ ದ ಲಿಟಲ್ ಮೇಡನ್, ದ ಸ್ಪಿರಿಟ್ ಆಫ್ ದ ಲಿಟಲ್ ಮೇಡನ್, SPIRIT, ದ ಸ್ಪಿರಿಟ್ ಆಫ್ ದ ಲಿಟಲ್ ಮೇಡನ್, MAIDEN, ಲಿಟಲ್ ಮೇಡನ್ ಸೇವ್ಡ್ ದ ಲೈಫ್ ಆಫ್ ದ ಸೇಲರ್ಸ್, ಸೇವ್ಡ್ ದ ಲೈಫ್ ಆಫ್ ದ ಸೇಲರ್ಸ್, ಜಸ್ಟಿಫೈ. 4 ಅಂಕದ ಪ್ರಶ್ನೆ. ಈ ಪ್ಯಾರಾಗ್ರಾಫ್ ಕ್ವಶನ್ 8 ಸಾಲುಗಳಲ್ಲಿ ಉತ್ತರಿಸಿರಿ ಏನಿರ್ತೈತಲ್ಲ, ಇದು ಏನಿದ್ರು ಪದ್ಯ ಭಾಗದ ಮೇಲೆ ಪ್ರೋಸ್ ಸೆಕ್ಷನ್ಯಾಗ ಇರೋದಿಲ್ಲ. ಕಂಠಪಾಠಕ್ಕೆ 3 ಪದ್ಯ, ಅದರೊಳಗೆ ಯಾವುದಾದ್ರೂ 2 ಬಾಯ್ಪಾಟ್ ಮಾಡಿಬಿಡೋದು ಚಲೋ. ಕ್ವಾಲಿಟಿ. ಆಮೇಲೆ ಬ್ಯಾಲೆಟ್ ಆಫ್ ದಿ ಟೆಂಪೆಸ್ಟ್ ಮೇಲೆ 4 ಅಂಕದ ಪ್ರಶ್ನೆನೂ ಬರಲಿಲ್ಲ, ರೆಫರೆನ್ಸ್ ಟು ಕಾಂಟೆಕ್ಸ್ಟು ಬರಲಿಲ್ಲ ಅಂದ್ರೆ ಖಂಡಿತವಾಗಿ RC ಬಂದೇ ಬರ್ತೈತಿ. ಅವಾಗ ಇವು ಭಾಳ ಇಂಪಾರ್ಟೆಂಟ್. ಯಾವ್ಯಾವು? ವಿ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್. 1, ಈಸಂಟ್ ಗಾಡ್ ಅಪಾನ್ ದ ಓಷಿಯನ್ ಜಸ್ಟ್ ದ ಸೇಮ್ ಆಸ್ ಆನ್ ದ ಲ್ಯಾಂಡ್, ಹೂ ಸೆಡ್ ದಿಸ್, ಟು ಹೂಮ್, ವಿಚ್ ಪೋಯಮ್ ದಿಸ್ ಎಕ್ಸ್ಟ್ರಾಕ್ಟ್ ಟೇಕನ್ ಫ್ರಮ್. ಇದು 1. ನೆಕ್ಸ್ಟ್ ಅದನ್ನು ಬರ್ಕೊಂಡ್ಬಿಡ್ರಿ. ಕೊನೆ ಸ್ಟ್ಯಾಂಜಾದೊಳಗೆ ಏನೈತಲ್ಲ, ದೆನ್ ವಿ ಕಿಸ್ಡ್ ದ ಲಿಟಲ್ ಮೇಡನ್, ವಿ ಸ್ಪೇಕ್ ಇನ್ ಬೆಟರ್ ಚೇರ್. ಅದು ಕೂಡ RC, ರೆಫರೆನ್ಸ್ ಟು ಕಾಂಟೆಕ್ಸ್ಟ್. ಅದನ್ನ ಯಾವಾಗ ಕೇಳ್ಯಾರ ಅಂದ್ರೆ ಜೂನ್ 2023 ಕೇಳ್ಯಾರ. ಜೂನ್ 2023 ವಿ ಕಿಸ್ಡ್ ದ ಲಿಟಲ್ ಮೇಡನ್ ಆ್ಯಂಡ್ ವಿ ಸ್ಪೇಕ್ ಇನ್ ಬೆಟರ್ ಚಿಯರ್. ಜೂನ್ 2023 ಕೇಳ್ಯಾರ. ಆಗಸ್ಟ್ಗೆ ಏನು ಕೇಳ್ಯಾರಪ್ಪ ಅಂದ್ರೆ ಇದನ್ನ ಹೇಳಿದ್ನಲ್ಲ,
ದ ಸ್ಪಿರಿಟ್ ಆಫ್ ದ ಲಿಟಲ್ ಮೇಡನ್. ಅಂದ್ರೆ 3ನೇ ಹಂತದ ಪರೀಕ್ಷೆಗಳು ಇದ್ವಲ್ಲ, ಅಲ್ಲೇ ಈ ಸಲ ಲಾಂಗ್ ಕ್ವಶನ್ ಕೇಳ್ಯಾರ. ಇದು ಆಗಸ್ಟ್ 2024 ಅಂಥೇಳಿ ಹಾಕೋರಿ. ದೆನ್ ವಿ ಕಿಸ್ಡ್ ದ ಲಿಟಲ್ ಮೇಡನ್. ಅಲ್ಲಿನ ನಾವಿಕರಿಗೆ ಏನೋ ಒಂದು ಕಾನ್ಫಿಡೆನ್ಸ್ ಬಂತು. ಯಾಕಂತಂದ್ರೆ ಇಲ್ಲಿ ಲೀಡರ್ ಆದವರು ಭಾಳ ಜವಾಬ್ದಾರಿಯಿಂದ ಎಲ್ಲರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಕೊಂಡು ಹೋಗ್ಬೇಕಾಗಿತ್ತು. ಒಂದು ಕನ್ನಡ ಹಾಡೈತೆ ನೋಡ್ರಿ, ಬೆಳ್ಳಿ ಕಾಲುಂಗುರು ಸಿನಿಮಾದಂದ, ದಾರಿ ತೋರು ನಾಯಿಕ ಒಂಟಿ ಎಂದು ಕುಂತರೆ. ಕೇಳಿರಿ ಹಾಡು ನೆನಪಂತ? ಧೈರ್ಯ ಹೇಳೋ ಗುಂಡಿಗೆ ತಾನೇ ಮೂಕವಾದರೆ. ನೋಡ್ರಿ ಆ ಹಾಡು ನೆನಪು ಮಾಡ್ಕೋರಿ, ಭಾಳ ಸೂಟೇಬಲ್ ಈ ಸಂದರ್ಭಕ್ಕೆ. ಯಾರು ದಾರಿ ತೋರಿಸ್ಬೇಕಾಗಿತ್ತೋ ಆತ್ನ ಯಾರು ಲಾಸ್ಟ್ ಅಂದ್ಬಿಟ್ರೆ ಆ ಸೇಲರ್ಸ್ಗೆ ಹೇಗಾಗಿರ್ಬೇಕು? ಹೌದಾ? ಯಾವ ಧೈರ್ಯ ಹೇಳಬೇಕಾಗಿತ್ತಲ್ಲ ಆ ಗುಂಡಿಗೆ, ಅದೇ ಅದು ಒಂಟಿ ಆಗಿಬಿಟ್ರೆ ಎಲ್ಲರೂ ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ರು. ಅಂಥ ಹೊತ್ತಿನಾಗ ಈ ಹುಡುಗಿ ಈ ಭರವಸೆಯ ಮಾತುಗಳನ್ನು ಆಡಿದ್ಲಲ್ಲ. ಹೀಗಾಗಿ ನಾವೆಲ್ಲರೂ ಹೋಗಿ ಆ ಲಿಟ್ಲ್ ಮೇಡನ್ಗೆ, ಮೇಡನ್ ಅಂದ್ರೆ ಕನ್ಯೆ, ನಾವೆಲ್ಲ ಮುತ್ತು ಕೊಟ್ವಿ, ಮುದ್ದಿಸಿದ್ವಿ. ವಿ ಸ್ಪೇಕ್ ಇನ್ ಅ ಬೆಟರ್ ಚಿಯರ್. ನಮಗೇನೋ ಒಂದು ಸಂತೋಷ. ಚಿಯರ್ ಅಂದ್ರೆ ಸಂತೋಷ. ನಮಗೂ ಏನಾಗಿಲ್ಲ ಬಿಡು, ದೇವ್ರು ನಮ್ಮ ಮೇಲೆ ಅದಾನ, ಖಂಡಿತವಾಗಿ ನಮ್ಮನ್ನು ಕಾಪಾಡ್ತಾನ ಅನ್ನುವಂಥ ಒಂದು ಭರವಸೆ ನಮಗೆ ಬಂತು ಅಂಥೇಳಿ ಇದನ್ನು ಕೂಡ ಆರ್ಸಿಗೆ ಜೂನ್ 2023 ಕೇಳ. ವಿ ಆಂಕರ್ಡ್ ಸೇಫ್ ಇನ್ ಹಾರ್ಬರ್. ನೋಡ್ರಿ, ಭಗವಂತ ಹೇಗೆ ನಮ್ಮನ್ನು ಕಾಪಾಡ್ತಾನೋ ಹೇಳಕ್ಕೆ ಬರಂಗಿಲ್ಲ. ಈ ಸಮುದ್ರ, ಬಿರುಗಾಳಿ, ಮಳೆ ಇವೆಲ್ಲ ನಿಸರ್ಗದ ದೈವಿ ಶಕ್ತಿಗಳು. ಇವು ಅಗ್ನಿ, ವಾಯು ಅಂತ ಹೇಳ್ತೀವಲ್ಲ, ಅವೆಲ್ಲ ಅದ್ರ ಮುಂದೆ ಮನುಷ್ಯ ಭಾಳ ಸಣ್ಣವ. ಹೀಗಾಗಿ ಅಂಥ ಸಂದರ್ಭದಲ್ಲಿ ನಮ್ಮನ್ನು ಕಾಪಾಡಲಿಕ್ಕೆ ಬರೋವ ಯಾರು ಅಂದ್ರೆ ಭಗವಂತನ. ಹೀಗಾಗಿ ನಮ್ಮ ಪ್ರಾರ್ಥನೆ ದೇವರನ್ನು ಮುಟ್ತೀವಿ ಅಂತ ಕಾಣುತ್ತಾ. ವಿ ಆಂಕರ್ಡ್ ಸೇಫ್ ಇನ್ ಹಾರ್ಬರ್. ನಮ್ಮ ಹಡಗು ಸುರಕ್ಷಿತವಾಗಿ ಹಾರ್ಬರನ್ನು ಮುಟ್ಟಿತು. ವೆನ್ ದ ಮಾರ್ನಿಂಗ್ ವೆನ್ ದ ಮಾರ್ನಿಂಗ್ ವಾಸ್ ಶೈನಿಂಗ್ ಕ್ಲಿಯರ್. ನಮಗೆ ದಂಡೆ ಸಿಕ್ತು. ನಾವು ಸುರಕ್ಷಿತವಾಗಿ ದಂಡೆಯ ಕಡೆ ನಮ್ಮ ಹಡಗು ಧಾವಿಸ್ತಾ ಇತ್ತು. ಅಷ್ಟೊತ್ತಿಗಾಗಲೇ ಬೆಳ್ಳಿ ಚುಕ್ಕಿ ಆಕಾಶದಲ್ಲಿ ಕಾಣಿಸ್ತಾ ಇತ್ತು. ನಾವು ಎಲ್ಲ ಆ ಹುಡುಗಿಯ ಮಾತನ್ನು ನೆನಪು ಮಾಡ್ಕೊಂಡ್ವಿ. ಆ ಹುಡುಗಿ ಬಹುತೇಕ, ಯಾಕಂತಂದ್ರೆ ಈ ಕೊರೋನಾದ ಅವಧಿಯೊಳಗೆ ಮೈಯಾಗ ಅನಾರೋಗ್ಯದಿಂದ ಸತ್ತೋರಿಗಿಂತ ಹೆದರಿ ಸತ್ತೋರ ಭಾಳ ಅಂತ. ಅದಕ್ಕೆ ಒಂದು ನೀವು ಈ ಕವಿತೆಯಿಂದ ಕಲಿಬೇಕಾದದ್ದು ಏನಪ್ಪ, ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಅಂದ್ರೆ ಧೈರ್ಯ. ಎಂಥ ಪರಿಸ್ಥಿತಿಯೊಳಗೂ ಧೈರ್ಯವನ್ನು ಕಳ್ಕೋಬಾರ್ದು. ಏನಾಗದಲ್ಲ ಬಿಡ, ಬಂದಿದ್ದು ನೋಡೋಣ ಬಿಡ, ಎದುರ್ಸನ್ ಬಿಡ ಅನ್ನುವಂಥ ಆ ಧೈರ್ಯದ ಗುಂಡಿಗೆ ಯಾರಿಗಿರ್ತೈತಿ ಅವರು ಖಂಡಿತವಾಗಿ ಸರ್ವೈವ್ ಆಕ್ಕಾರ ಅನ್ನೋದೇ ಈ ಕವಿತೆಯ ಸಾರಾಂಶ. ಹಾಗಾದರೆ ನೀವಿಲ್ಲಿ ಈ ಪದ್ಯ ಇಲ್ಲಿಗೆ ಮುಗೀತು. ಈ ಪದ್ಯದೊಳಗೆ ಹಿಂದೆ ಸುಮಾರು 8 ಪ್ರಶ್ನೆಗಳದಾವು. ಆ ಪ್ರಶ್ನೆ ಉತ್ತರಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿರೋ ಗೊತ್ತಿಲ್ಲ. ನಾನು ಬದಲಾ ಹೇಳ್ಬಿಟ್ಟೀನಿ. ನಾನು ಏನು ಈಗ ಕ್ಲಾಸ್ ಚಾಲೂ ಮಾಡೀನಿ 2ನೇ ತಾರೀಕಿಂದ. ಆ ಕ್ಲಾಸ್ನೊಳಗೆ ನೀವು ಏನೇನು ಇಂಪಾರ್ಟೆಂಟ್ ಅಂತೇಳಿ ಹಳೆ ಕ್ವಶನ್ ಪೇಪರ್ ರೆಫರೆನ್ಸ್ ಮಾಡಿ, ಅದು 2 ಮಾರ್ಕ್ಸಿನ ಪ್ರಶ್ನೆ ಇರ್ಬೋದು, 3 ಮಾರ್ಕ್ಸಿನ ಪ್ರಶ್ನೆ ಇರ್ಬೋದು, 4 ಮಾರ್ಕ್ಸಿನ ಪ್ರಶ್ನೆ ಇರ್ಬೋದು, RC ಇರ್ಬೋದು, ಅವುಗಳನ್ನು ನಾ ಏನು ಬರ್ಸೀನಿ ಅವುಗಳಿಗೆ ಹೆಚ್ಚು ಇಂಪಾರ್ಟೆಂಟ್ ಕೊಡ್ರಿ. ಹಾಗಾದ್ರೆ ಈಗ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಮೊದಲನೇದ್ದು ಇದನ್ನು ಕಂಠಪಾಠಕ್ಕೆ ಕೇಳ್ಬೋದು. ಕಂಠಪಾಠಕ್ಕೆ ಕೇಳಿಲ್ಲ ಅಂದ್ರೆ RC. ಆದರೆ ಇವೆರಡನ್ನು ಬಿಟ್ಟು ಮೊನ್ನೆ ಆಗಸ್ಟ್ನಾಗ ಏನು ಮಾಡ್ಯಾರ, ಲಾಂಗ್ ಕ್ವಶನ್ ಕೇಳ್ಯಾರ. ಇದುವರೆಗೂ ಲಾಂಗ್ ಕ್ವಶನ್ ಅಂದ್ರೆ ಬರೀ ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ ಮೇಲೆ ಹೆಚ್ಚು ಲಾಂಗ್ ಕ್ವಶನ್ ಬರ್ತಿತ್ತು, ಇಲ್ಲ ಸಾಂಗ್ ಆಫ್ ಇಂಡಿಯಾದ ಮೇಲೆ ಬರ್ತಿತ್ತು. ಆದರೆ ಮೊನ್ನೆ ಸಲ ಏನು ಮಾಡ್ಯಾರಪ್ಪ ಅಂದ್ರೆ ಸಾಂಗ್ ಆಫ್ ಇಂಡಿಯಾ ಮತ್ತು ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ ಜೊತೆಗೆ ಈ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟಿನ ಮೇಲೆ ದ ಸ್ಪಿರಿಟ್ ಆಫ್ ದ ಲಿಟಲ್ ಮೇಡನ್, ಆ ಹುಡುಗಿಯಲ್ಲಿ ಇದ್ದಂಥ ಸ್ಪಿರಿಟು ಅಲ್ಲಿ ಸೇಲರ್ಸ್ಗಳ ಜೀವ ಉಳಿಸ್ತು ಅಂತ ನಿಮಗೆ ಹೆಂಗೆ ಅನಿಸುತ್ತೆ? ಜಸ್ಟಿಫೈ, ವಿಮರ್ಶಾತ್ಮಕವಾಗಿ ಬರೆಯಿರಿ ಅಂದಂಗೆ ಅದ. ಜಸ್ಟಿಫೈ ಅಂದರೆ ವಿಮರ್ಶಾತ್ಮಕವಾಗಿ ಬರೆಯಿರಿ ಅಂಥೇಳಿ ಕೊಟ್ಟಾರೆ. ಇನ್ನೊಂದು ಸಲ ಸ್ವಲ್ಪ ಶಬ್ದಗಳನ್ನು ಮತ್ತೊಂದು ಸಲ ನಿಮ್ಗೆ ಇದು ಮಾಡಿಬಿಡ್ತೀನಿ, ರಿಫ್ರೆಶ್ ಮಾಡಿಬಿಡ್ತೀನಿ. ಯಾರು ಬರ್ಕೊಂಡಿಲ್ಲ ಅವರು ಬರ್ಕೋರಿ. ಬ್ಯಾಲೆಡ್ ಅಂದ್ರೆ ಲಾವಣಿ. ಇದು ಈ ಕವಿತೆಗೆ ಸಂಬಂಧಪಟ್ಟಂಗೆ ಸ್ವಲ್ಪ ನೀವು ವರ್ಕ್ ಮಾಡಲಿ ಅಂತಂದು ಪೂರ್ತಿ ಇದನ್ನು ಮಾಡಿಲ್ಲ. ನಾನು ಇನ್ನೂ ಒಮ್ಮೆ ಇದ್ರ ಬಗ್ಗೆ RCಗಳ ಬಗ್ಗೆ ನೀವೇನು ಬರೆದ್ರಿ ಏನು ಬರೆದಿಲ್ಲ ಅದನ್ನೆಲ್ಲ ನಾನು ಮತ್ತೊಮ್ಮೆ ತೊಗೊತೀನಿ, ಚರ್ಚೆ ಮಾಡ್ತೀನಿ. ಇನ್ನೂ ಇವತ್ತು ಕ್ಲಾಸ್ ಮುಗಿದಿಲ್ಲ, ಇನ್ನೊಂದು ನೆಕ್ಸ್ಟ್ ಪಾಠಕ್ಕೆ ಹೋಗೋರಿದ್ದೀವಿ ನಾವು. ಸ್ವಲ್ಪ ಇವನ ವರ್ಡ್ಸನ್ನು ಮುಗಿಸ್ಕೊಂಡು ಮುಂದೆ ಹೋಗೋಣ. ಬ್ಯಾಲೆಡ್ ಅಂದ್ರೆ ಲಾವಣಿ ಪದ. ಬ್ಯಾಲೆಡ್ ಅಂದ್ರೆ ಲಾವಣಿ ಪದ.
ಟೆಂಪೆಸ್ಟ್ ಅಂದ್ರೆ ಬಿರುಗಾಳಿ, ಕ್ಯಾಬಿನ್ ಅಂದ್ರೆ ಹಡಗಿನಲ್ಲಿರುವ ಪ್ರತ್ಯೇಕ ಕೋಣೆ, ಶಾರ್ಟರ್ ಅಂದ್ರೆ ಮುರಿ, ರ್ಯಾಟಲ್ ಅಂದ್ರೆ ಸದ್ದು ಮಾಡುತ್ತಾ ಮುಂದೆ ಸಾಗು, ಶೆಡ್ಡರ್ ಅಂದ್ರೆ ಅಲ್ಲಾಡು, ಸ್ಟೌಟ್ ಶೆಡ್ಡರ್ ಅಂದ್ರೆ ಅಲ್ಲಾಡು, ಸ್ಟೌಟ್ ಅಂದ್ರೆ ಧೈರ್ಯಶಾಲಿ, ಸ್ಟ್ಯಾಗರ್ ಅಂದ್ರೆ ಅಡ್ಡಾದಿಡ್ಡಿಯಾಗಿ ಚಲಿಸು, ಆ್ಯಂಕರ್ ಅಂದ್ರೆ ಉದ್ದನೆಯ ಕಂಬ, ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಆ ಹಡಗಿನೊಳಗೆ ಕಾಣ್ತಾವಲ್ಲ ಅವ್ನು ನಿಲ್ಲಿಸಿರ್ತಾರೆ. ಹಾರ್ಬರ್ ಅಂದ್ರೆ ಬಂದರು, ಬ್ರೇಕರ್ಸ್ ಅಂದ್ರೆ ಅಲೆಗಳು. ಬ್ರೇಕರ್ಸ್ ಅಂದ್ರೆ ಅಲೆಗಳು. ಈಗ ನಾವು ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಅನ್ನು ಮುಗಿಸಿದ ಮೇಲೆ ನಮ್ಮ ಮುಂದಿನ ಪಾಠ ಸ್ವಲ್ಪ ಇಂಟ್ರೊಡಕ್ಷನ್ ಮಾತ್ರ ಹೇಳ್ತೀನಿ. ನೀವೇನ ಕನ್ಫ್ಯೂಸ್ ಮಾಡ್ಕೊಳೋ ಅಗತ್ಯತೆ ಇಲ್ಲ, ಕನ್ಫ್ಯೂಷನ್ ಆಗಲ್ಲ ನಿಮ್ಗೆ. ಇಲ್ಲೇ ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾದವರು ಪ್ರಕಟ ಮಾಡಿದಂಥ ಒಂದು ಪಾಠ ಕಲರ್ಸ್ ಆಫ್ ಸೈಲೆನ್ಸ್ ಅಂತ ಹೇಳಿ. ಇಂದ್ರಕುಮಾರ್ ಗುಜರಾಲ್, ಐಕೆ ಗುಜರಾಲ್ ಅವರು ಭಾರತದ ಪ್ರಧಾನಮಂತ್ರಿಗಳಾಗಿದ್ದರು. ನಮ್ಮ ಕರ್ನಾಟಕದವರೇ ಆದಂಥ ಶ್ರೀ ಎಚ್ ಡಿ ದೇವೇಗೌಡ ಅವರು ಪ್ರಧಾನಮಂತ್ರಿ ಆದ ನಂತರ ಪ್ರಧಾನಮಂತ್ರಿಗಳಾದವರೇ ಶ್ರೀ ಐ ಕೆ ಗುಜರಾಲ್ ಅಂತ ಹೇಳಿ. ಆ ಐ ಕೆ ಗುಜರಾಲರ ತಮ್ಮ ಅವರ ಹೆಸರು ಸತೀಶ್ ಗುಜರಾಲ್ ಅಂತ ಹೇಳಿ. ಆ ಸತೀಶ್ ಗುಜರಾಲ್ ಅವರೇ ಈ ಪಾಠದ ಕೇಂದ್ರ ಬಿಂದು. ಅವರ ಕುರಿತಾಗಿಯೇ ಇರುವಂತ ಪಾಠ ಇದು. ಈ ಪಾಠವನ್ನ ನಾಳೆಯಿಂದ ನಾವು ಪ್ರಾರಂಭ ಮಾಡಿದ್ರು ಕೂಡ ಸ್ವಲ್ಪ ಈ ಪಾಠದ ಮೇಲೆ ಪ್ರಶ್ನೆಗಳು ಹೇಗೆ ಬರ್ಬೋತಾವು, ಸ್ವಲ್ಪ ನೀವು ಏನನ್ನ ಕಾನ್ಸಂಟ್ರೇಷನ್ ಮಾಡ್ಬೇಕು ಈ ಪಾಠದೊಳಗೆ ಅನ್ನೋದನ್ನು ಸ್ವಲ್ಪ ಹೇಳ್ಬಿಡ್ತೀನಿ. ಇದ್ರ ಉದ್ದೇಶ ಏನು, ಈ ಪಾಠದ ಉದ್ದೇಶ ಏನು ಅದನ್ನು ಸ್ವಲ್ಪ ನಿಮ್ಗೆ ಹೇಳ್ಬಿಡ್ತೀನಿ. ಇಲ್ಲಿ ಕನ್ಸರ್ಟ್ ಪಾಠದೊಳಗೆ ನೀವಲ್ಲೇ ಒಬ್ಬ ಕ್ಯಾನ್ಸರ್ ಪೇಷಂಟ್ನ ಬಗ್ಗೆ, ಅನಂತನ ಬಗ್ಗೆ ತಿಳ್ಕೊಂಡ್ರಿ. ಹಾಗೆ ಇಲ್ಲಿ ಸತೀಶ್ ಗುಜರಾಲ್ ಹುಟ್ಟಿನಿಂದ ನಿಮ್ಮಂತೆ ಎಲ್ಲ ಅಂಗಗಳು ಸರಿಯಾಗಿದ್ದು ಬಹಳ ಆಕ್ಟಿವ್ ಆಗಿದ್ದಂಥ ಹುಡುಗ ಸತೀಶ ತಂದೆ ಮತ್ತು ಅಣ್ಣನ ಜೊತೆ ಪ್ರವಾಸಕ್ಕೆ ಹೋದಂಥ ಸಂದರ್ಭದೊಳಗೆ ಒಂದು ಆಕ್ಸಿಡೆಂಟ್ ಅಂದ್ರೆ ಎತ್ತರವಾದ ಸ್ಥಳದಿಂದ ಜಾರಿ ಬೀಳ್ತಾರೆ ಅವರು. ಅಷ್ಟೇ, ಎತ್ತರವಾದ ಸ್ಥಳದಿಂದ, ಅಲ್ಲಿ ಕಣಿವೆ ಪ್ರದೇಶ ಅಲ್ಲ, ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿರ್ತಾರೆ. ಅಲ್ಲಿ ಒಂದು ರಿಕೆಟರಿ ಬ್ರಿಡ್ಜ್ ಇರ್ತೈತಿ. ಆ ಬ್ರಿಡ್ಜ್ ಮೇಲಿಂದ ಅಲ್ಲಿ ಕೆಳಗೆ ಹರಿತಾ ಇರುವಂಥ ನೀರಿನ ಝರಿಯನ್ನು ಅಣ್ಣ ತಮ್ಮ ಅಲ್ಲಿ ನೋಡಿ ಇಲ್ಲಿ ನೋಡು, ಅಲ್ಲಿ ನೋಡಿ ಇಲ್ಲಿ ನೋಡು ಅನ್ಕೊಂತ ಕಾಲು ಸ್ಲಿಪ್ ಆಗಿ ಸತೀಶ್ ಅವರು ಕೆಳಗೆ ಬಿದ್ದು ಬಿಡ್ತಾರೆ. ಆ ಬಿದ್ದಂಥ ಸಂದರ್ಭದೊಳಗೆ ಅವ್ರಿಗೆ ಫ್ರ್ಯಾಕ್ಚರ್ ಆಗುತ್ತೆ. ಆಮೇಲೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರ್ತಾರೆ, ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ, ಎಲ್ಲ ಸರಿ ಹೋಗುತ್ತೆ. ಆದ್ರೆ ಅವರಿಗೆ ಹಿಯರಿಂಗ್ ಪ್ರಾಬ್ಲಮ್ ಉಂಟಾಗ್ಬಿಡುತ್ತೆ. ಇನ್ಫೆಕ್ಷನ್ ಆಗಿ ಅವರ ಕಿವಿ ಕೇಳಿಸ್ಲಾರ್ದಂಗೆ ಆಗ್ಬಿಡ್ತದೆ. ನೀವೆಲ್ಲ ಈ ರೀತಿ ಏನಾದರೂ ತೊಂದರೆ ಆತಂದ್ರೆ ನಾವು ತಲೆ ಮೇಲೆ ಕೈ ಇಟ್ಕೊಂಡು ಕುಂತು ಬಿಡ್ತಿದ್ವಿ. ಏನು ಮುಗಿದ್ ಬಿಡು, ನಮ್ದು ಸಣ್ಣ ವಯಸ್ಸಿನಾಗ ಭಗವಂತ ನಮಗೇನೋ ಒಂದು ದಾಳಿ ತಂದ ಅಂಥೇಳಿ ಕುಂತು ಬಿಡ್ತಿದ್ವಿ ನಾವು. ಆದ್ರೆ ಆ ರೀತಿ ಕೂತ್ಕೊಳ್ಳಾರ್ದೇನೆ ಸಾಮಾನ್ಯ ಶಾಲೆಗಳಿಂದ ಅವರನ್ನ ಬೇರೆ, ನೀವು ಅವ್ರ ಪೇರೆಂಟ್ಸಿಗೆ ಅವತಾರ್ ನಾರಾಯಣ್ ಅವ್ರಿಗೆ ಶಾಲೆಯವ್ರು ಏನು ಮಾಡಿಬಿಡ್ತಾರೆ, ನಾರ್ಮಲ್ ಸ್ಕೂಲ್ನಾಗ ಇರ್ತಾರೆ ಮೊದಲು ಸತೀಶ್ ಅವರು. ಈಗ ಅವರ ಟಿ ಸಿಯನ್ನು ತೊಗೊಂಡು ನೀವು ಕಿವುಡ ಮತ್ತು ಮೂಕರ ಶಾಲೆಗೆ ಹೋಗ್ರಿ ಅಂದಾಗ ಆ ಹುಡುಗನ ಪರಿಸ್ಥಿತಿ ಏನಾಗಿರ್ಬೋದು ಸ್ವಲ್ಪ ವಿಚಾರ ಮಾಡ್ರಿ. ಹೀಗಾಗಿ ಇಲ್ಲೇ
ಕಿವುಡ ಮತ್ತು ಮೂಕರ ಶಾಲೆಗೆ ಹೋಗಲಿಕ್ಕೆ ಒಪ್ಪದ ಸತೀಶ ಒಬ್ಬನೇ ಕುತ್ಕೊಂಡು ಏಕಾಂಗಿಯಾಗಿ ಚಿತ್ರಕಲೆ ಮತ್ತು ಪೇಂಟಿಂಗ್ನಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದನಾಗಿ ಆ ಹಿಯರಿಂಗ್ ಪ್ರಾಬ್ಲಮ್ ಅನ್ನು ಲೆಕ್ಕಕ್ಕೆ ಪರಿಗಣಿಸದೆ ಅದನ್ನು ಒಂದಿಷ್ಟು ಮನಸ್ಸಿಗೆ ಹಚ್ಕೊಳ್ಳಾರ್ದಂಗೆ ನೋವು ಇರ್ತೈತಿ, ಅದು ಯಾರಿಗಾದರೂ ಸಹಜವಾಗಿ ಮನಸ್ಸಿನೊಳಗೆ ನೋವು ಇರ್ತೈತಿ. ಆ ನೋವನ್ನು ಅದುಮಿಟ್ಟುಕೊಂಡು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಾಗಿ ಬೆಳೆದ್ರಲ್ಲ. ಇವತ್ತು ರಷ್ಯಾದೊಳಗೆ, ಅಮೇರಿಕಾದೊಳಗೆ, ಫ್ರಾನ್ಸ್ನೊಳಗೆ ದೊಡ್ಡ ದೊಡ್ಡ ಎಕ್ಸಿಬಿಷನ್ ಒಳಗೆ ಸತೀಶ್ ಗುಜರಾಲ್ ಅವರ ಚಿತ್ರಗಳನ್ನು ಪ್ರದರ್ಶನಕ್ಕೆ ಇಟ್ಟಾರಪ್ಪ. ಅವು ಲಕ್ಷಾಂತರ ರೂಪಾಯಿ ಕೊಟ್ಟು ಆ ಚಿತ್ರಗಳನ್ನು ಜನ ಕೊಂಡ್ಕೊತಾರ, ಮ್ಯೂಸಿಯಂಗೆ ಭೇಟಿ ಕೊಡ್ತಾರ, ಆ ಚಿತ್ರಗಳನ್ನು ನೋಡ್ಲಿಕ್ಕೆ ಅಂತನ ಬರ್ತಾರಂದ್ರೆ ಅವರು ಎಂಥ ಒಬ್ಬ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಾಗಿದ್ದರು ಅನ್ನೋದು ನಿಮ್ಗೆ ಅರ್ಥ ಆಗ್ಬೋದು. ಅದಕ್ಕೆ ಅಂಥ ಒಬ್ಬ ಅಸಾಮಾನ್ಯ ವ್ಯಕ್ತಿಯ ಬಗ್ಗೆ ಇಲ್ಲಿ ನಾವು ಮುಂದಿನ ಕ್ಲಾಸ್ನೊಳಗೆ ನೋಡೋರದೀವಿ. ಸ್ವಲ್ಪ ನೀವು ಆ ಪ್ರಶ್ನೆಗಳು ಹೆಂಗೆ ಬರ್ತಾವ ಅನ್ನೋದು ಸ್ವಲ್ಪ ನಿಮ್ಗೆ ಐಡಿಯಾ ಕೊಟ್ಟು ನಾನು ಕ್ಲಾಸನ್ನು ಮುಗಿಸ್ತೀನಿ. ಸ್ವಲ್ಪ ಅದನ್ನು ನೀವು ಐಡಿಯಾ ತಗೋರಿ. ಅದು 2 ಅಂಕದ ಪ್ರಶ್ನೆ ಬರ್ತೈತಿ ಸಾಮಾನ್ಯವಾಗಿ. ಆ ಪ್ರಶ್ನೆಗಳು ಹೆಂಗೆ ಬರ್ತಾವ ಅನ್ನೋದನ್ನು ಸ್ವಲ್ಪ ಬರ್ಕೊಂಬಿಡ್ರಿ. 2 ಅಂಕದ ಪ್ರಶ್ನೆ. ಆ ಪ್ರಶ್ನೆಗಳು ಮುಂದಿರ್ಬೇಕು ನಿಮ್ಗೆ. ಅಂದ್ರೆ ನಾವು ಯಾವ ವಿಷಯದ ಕಡೆ ನಾವು ಫೋಕಸ್ ಮಾಡಬೇಕು, ಏನನ್ನು ಗಮನ ಇಟ್ಟು ಕೇಳಬೇಕು, ಯಾವ ರೀತಿ ನಾವು ಪರೀಕ್ಷೆಗೆ ತಯಾರಾಗಬೇಕು. ಸ್ಮಾರ್ಟ್ ವರ್ಕ್. ವೈ ಡಿಡ್ ನಾಟ್ ಸತೀಶ್, ಕ್ವಶನ್ ನಾನು ಸ್ಲೋ ಆಗಿ ಹೇಳ್ತೀನಿ. ವೈ ಡಿಡ್ ನಾಟ್ ಸತೀಶ್ want to go to school? ಯಾಕೆ ಸತೀಶ್ ಅವರು ಈ ಸಾಮಾನ್ಯ ಶಾಲೆಗೆ ಹೋಗಲಿಕ್ಕೆ ನಿರಾಕರಿಸಿ? ವೈ ಡಿಡ್ ನಾಟ್ ಸತೀಶ್ ವಾಂಟ್ ಟು ಗೋ ಟು ಸ್ಕೂಲ್? ಈ ಸಾಮಾನ್ಯ ಶಾಲೆಗೆ ಅವರು ಹೋದರೆ ಅವರು ಹಿಯರಿಂಗ್ ಪ್ರಾಬ್ಲಮ್ ಬಗ್ಗೆ ಹುಡುಗರು ಅಪಹಾಸ್ಯ ಮಾಡ್ತಾರೆ. ಮತ್ತು ಕಿವುಡ ಮತ್ತು ಮೂಕರ ಶಾಲೆಗೆ ಹೋಗಲಿಕ್ಕೆ ಅವ್ರ ಮನಸ್ಸಿಲ್ಲ. ಅದನ್ನು ಬರೀಬೇಕಲ್ಲಿ. ಕ್ವಶನ್ ಇನ್ನೊಂದ್ಸಲ. ವೈ ಡಿಡ್ ನಾಟ್ ಸತೀಶ್ ವಾಂಟ್ ಟು ಗೋ ಟು ಸ್ಕೂಲ್? ಇದಕ್ಕೆ ಆನ್ಸರ್ನಾಗ ಏನು ಪಾಯಿಂಟ್ಸ್ ಕವರ್ ಆಗ್ಬೇಕು, ಪಾಯಿಂಟ್ಸ್ ಇವು ನೀವು ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ಬೇಕು. ಸತೀಶ್ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್. ಸತೀಶ್ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್. ನೆಕ್ಸ್ಟ್ ಲಾಸ್ಟ್ ಹಿಯರಿಂಗ್. ಕಾಸ್ಡ್ ಬೈ ಮೆಡಿಸನ್. ಪಾಯಿಂಟ್ಸ್ ಇವು ಸಣ್ಣ ಸಣ್ಣ ಡ್ಯಾಶ್ ಕೊಟ್ಟು ಬರ್ಕೋಬೇಕು. ಕಾಸ್ಡ್ ಬೈ ಮೆಡಿಸನ್. ನಮಗೆ ಕೀ ಆನ್ಸರ್ ಅಂತ ಕೊಟ್ಟಿರ್ತಾರೆ ಪೇಪರ್ ವ್ಯಾಲ್ಯೂಷನ್ಗೆ ಹೋದಾಗ. ಅಲ್ಲೇ ನೀವು 2 ಅಂಕವನ್ನು ಕೊಡ್ಬೇಕಂದ್ರೆ ಈ ಎಲ್ಲ ಪಾಯಿಂಟ್ಸ್ ಅದಾವೆಲ್ಲ ನೋಡಿ ಕೊಡ್ರಿ ಅಂತ ನಮಗೆ ಕೊಟ್ಟಿರ್ತಾರೆ. ಅದನ್ನು ನಿಮ್ಗೆ ಹೇಳ್ಬಿಡಾಕೊಂತೀನಿ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನೋದು. ನೀವು ನಿಮ್ಮ ಉತ್ತರದಾಗ ಅವ್ನು ಕವರ್ ಮಾಡಿ. ಕಾಸ್ಡ್ ಬೈ ಮೆಡಿಸಿನ್, MEDICINE. ನೆಕ್ಸ್ಟ್ ಮತ್ತು ಪಾಯಿಂಟ್, ಹಿ ಕುಡ್ ನಾಟ್ ಟಾಕ್, COULDNOT. ಹಿ ಕುಡ್ ನಾಟ್ ಟಾಕ್ ಟು ದ ಅದರ್ ಚಿಲ್ಡ್ರನ್ ಇನ್ ದ ಸ್ಕೂಲ್. ಮತ್ತೊಂದು ಪಾಯಿಂಟ್, ವೇರ್ ದ ಅದರ್ ಚಿಲ್ಡ್ರನ್ ಮೇಡ್ ಫನ್ ಆಫ್ ಹಿಮ್. ಆಗಸ್ಟ್ 2024 SSLC 3ನೇ ಹಂತದ ಪರೀಕ್ಷೆ. ನೆಕ್ಸ್ಟ್ ಬರ್ಸ್ತೀನಿ ನೋಡ್ರಿ.
ಅದು ಕೂಡ 2 ಅಂಕದ ಪ್ರಶ್ನೆ. ಈ ಪ್ರಶ್ನೆಯಿಂದ ನೀವು ತಿಳ್ಕೊಂಡಿರ್ಬೇಕು, ಇಲ್ಲಿ ನಾವು 2 ಅಂಕಕ್ಕನೇ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ಬೇಕು ಅನ್ನೋದು ನೀವು ತಿಳ್ಕೊಬೇಕು. 2023 ಏಪ್ರಿಲ್ 2023 ಏಪ್ರಿಲ್ ಮತ್ತು 2 ಅಂಕದ ಪ್ರಶ್ನೆ. ಅದಕ್ಕೆ ನಾನು ಎಲ್ಲೆಲ್ಲಿಂದ ಹೆಂಗೆ 2 ಅಂಕದ ಪ್ರಶ್ನೆ ಬರ್ತಾವ ಅನ್ನೋದು ಮೊದಲೇ ಹೇಳ್ಬಿಟ್ಟಿನಿ. ಅದಕ್ಕೆ ನಿಮಗೆ ಫಿಸಿಕಲ್ ಡಿಸೆಬಿಲಿಟಿ PHY SI CAL 2023 ಏಪ್ರಿಲ್. ಫಿಸಿಕಲ್ ಡಿಸೆಬಿಲಿಟಿ DISA BILI TY. Disability is no barrier 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 to success, barrier to success, full stop, SUCCESS, success. How do you substantiate spelling ಹೇಳ್ತೀನಿ. SUBSTANTIATE. ಇನ್ನೊಮ್ಮೆ SUBSTANTIATE. Substantiate this with Satish Gujral's life. SATISH Satish GUJRALS Gujral's life. 2 ಅಂಕದ ಪ್ರಶ್ನೆ 2023 ಏಪ್ರಿಲ್. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ. ಎರಡು 2020 ಸೆಪ್ಟೆಂಬರ್ ಅಂದ್ರೆ ಅವಾಗ ಸೆಪ್ಟೆಂಬರ್ದೊಳಗೆ ಪರೀಕ್ಷೆ ನಡೆದೈತಿ. 2020 ಸೆಪ್ಟೆಂಬರ್ ಮತ್ತು 2 ಅಂಕದ ಪ್ರಶ್ನೆ. 2020 ಸೆಪ್ಟೆಂಬರ್ 2 ಅಂಕದ ಪ್ರಶ್ನೆ. ಹೌ ಕ್ಯಾನ್ ವಿ ಸೇ ದ್ಯಾಟ್ we say that Satish Gujral became popular 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 with the able support of his father. 2 ಅಂಕದ ಪ್ರಶ್ನೆ. ಅಲ್ಲೇ ಏನು ಪಾಯಿಂಟ್ಸ್ ಅನ್ನ ಕವರ್ ಮಾಡ್ಕೋಬೇಕು ಆನ್ಸರ್ನೊಳಗೆ ಬರ್ಕೋರಿ. ಸತೀಶ್ ಫಾದರ್ ಅಪಾಸ್ಟ್ರಫಿ ಎಸ್ ಮಾಡ್ರಿ. ಸತೀಶ್ SH ಮುಂದೆ ಅಪಾಸ್ಟ್ರಫಿ ಹೊಡೆದು ಎಸ್. ಸತೀಶ್ ಫಾದರ್ ಸಣ್ಣದ ಡ್ಯಾಶ್ ಆಪ್ಟಿಮಿಸ್ಟ್ OPTIMIST ಆಪ್ಟಿಮಿಸ್ಟ್. ಮತ್ತೊಂದು ಸಣ್ಣ ಡ್ಯಾಶ್
tried to change school, tried to change school, spent more time, ಪಾಯಿಂಟ್ಸ್ ಇವು ಕಂಟಿನ್ಯೂ ಉತ್ತರ ಅಲ್ಲ, ನೀವು ಸೆಂಟೆನ್ಸ್ ಮಾಡಬೇಕು. ಸ್ಪೆಂಟ್ ಮೋರ್ ಟೈಮ್, gave books, brought armful of paints, BROUGHT, brought armful of paints, brush, drawing sheets, ಇದಿಷ್ಟು ಪಾಯಿಂಟ್ಸ್. ಮತ್ತೊಂದು ಸಣ್ಣ ಡ್ಯಾಶ್ ಕೊಟ್ಟು ಅಡ್ಮಿಟೆಡ್, ADMITTED, ಅಡ್ಮಿಟೆಡ್ ಸತೀಶ್ ಆರ್ಟ್ ಕಾಲೇಜ್, ಇವಿಷ್ಟು ಪಾಯಿಂಟ್ಸನ್ನು ನೀವು 2 ಅಂಕದಾಗ ಕವರ್ ಮಾಡ್ಬೇಕು. ಮತ್ತು 2000 ನೋಡ್ತೀನಿ ನಿಮ್ಗೆ, ಹಾಂ 2 ಅಂಕದ ಪ್ರಶ್ನೆಗಳು ಬರಲಿಲ್ಲ ಅಂದ್ರೆ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಬರ್ತೈತಿ. 2022 ಮಾರ್ಚ್, 2022 ಮಾರ್ಚ್, 2022 ಮಾರ್ಚಕ್ಕೆ ಏನು ಕೇಳ್ಯಾರಪ್ಪ ಅಂದ್ರೆ, ಸ್ವಲ್ಪ ನಾನು ನಿಮಗೋಸ್ಕರ ವೇಟ್ ಮಾಡ್ತೀನಿ, ಸ್ವಲ್ಪ ಹುಡುಕ್ರಿ. ದಿಸ್ ಈಸ್ ಆನ್ ಐಡಲ್ ಪಾಸ್ಟ್ ಟೈಮ್, ದಿಸ್ ಈಸ್ ಆನ್ ಐಡಲ್ ಪಾಸ್ಟ್ ಟೈಮ್. ಸ್ವಲ್ಪ ಕಮೆಂಟ್ಸ್ನಾಗ ಹಾಕ್ರಿ, ನನಗೆ ಈಗ ಬರ್ಕೊಂಬಿಡ್ರಿ. ದಿಸ್ ಈಸ್ ಆನ್, ಬರ್ಕೋರಿ, ದಿಸ್ ಈಸ್ ಆನ್ ಐಡಲ್ ಪಾಸ್ಟ್ ಟೈಮ್, ಐಡಿಯಲಿ ಐಡಲ್ ಪಾಸ್ಟ್ ಟೈಮ್ you would do better to read, you would do better to read and get some knowledge. 145ನೇ ಪುಟ ಬರ್ಕೊಂಡ್ಬಿಡ್ರಿಪ್ಪ, 145ನೇ ಪುಟ ಕೊನೆ 24ನೇ ಪ್ಯಾರ ಲಾಸ್ಟ್ 2 ಲೈನ್. ಹಿ ಸೇಡ್ ಟು ಹಿ ಸನ್ ಅಂತ ಐತಲ್ಲ ಅಲ್ಲಿ ಮಠ. ದಿಸ್ ಈಸ್ ಆನ್ ಐಡಲ್ ಪಾಸ್ಟ್ ಟೈಮ್, ಯು ವುಡ್ ಡೂ ಬೆಟರ್ ಟು ರೀಡ್ ಆ್ಯಂಡ್ ಗೆಟ್ ಸಮ್ ನಾಲೆಜ್, ಹಿ ಸೇಡ್ ಟು ಹಿ ಸನ್. ಇದಿಷ್ಟು ಆಮೇಲೆ ಬರ್ಕೋರಿ, ನಾನು ಕ್ವಶನ್ ಬರೆಸಿಬಿಡ್ತೀನಿ ಡೈರೆಕ್ಟ್. 2022 ಮಾರ್ಚ್ ಇದು ಒಂದು ಬರೆಸಿ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಸರಿಯಾಗಿ 7 ಗಂಟೆಗೆ ನಂದು ಆನ್ಲೈನ್ ಕ್ಲಾಸ್ ಇರ್ತೈತಿ. ಯಾರು ಹೊಸದಾಗಿ ಜಾಯ್ನ್ ಆಗಿದ್ದೀರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ರಿ, ಹಿಂಗೆ 7 ಗಂಟೆಗೆ ಸರ್ ಕ್ಲಾಸ್ ತೊಗೊಂತಾರ ಅಂಥೇಳಿ. ಅವರು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ತಗೊಂಡ ತಕ್ಷಣ ಅವರಿಗೆ ಸರಿಯಾಗಿ 7 ಗಂಟೆಗೆ ಲಿಂಕ್ ಬರ್ತೈತಿ. ಆ ಲಿಂಕ್ ಮೇಲೆ ಹೊಡೆದ್ಬಿಟ್ರೆ ನೀವು ಖಂಡಿತವಾಗಿ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗ್ತೀರಿ. ಮತ್ತು ಈ ಒಳಗಾಗಿ ಈಗ 2 ದಿವಸದ ಹಿಂದೆ ಅಷ್ಟೇ SA1 ಪ್ರಶ್ನೆ ಪತ್ರಿಕೆಯನ್ನೆಲ್ಲ ಬಿಡಿಸಿ, ಅಂದರೆ ಸೆಪ್ಟೆಂಬರ್ 25ನೇ ತಾರೀಕು ಇಂಗ್ಲೀಷ್ ಪೇಪರ್ ಮುಗಿದ ದಿವಸನ ಅದ್ರ ಕೀ ಆನ್ಸರನ್ನು ನಾನು ಅಪ್ಲೋಡ್ ಮಾಡಿದ್ದೆ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ನೊಳಗೆ. ಮತ್ತು ಈಗ 2 ದಿವಸದ ಹಿಂದೆ ಆ ಕ್ವಶನ್ ಪೇಪರನ್ನು ಪೂರ್ತಿಯಾಗಿ ಬಿಡಿಸಿ ಅಪ್ಲೋಡ್ ನೋಡಿದ್ದೀನಿ. ಅದು ಬಹಳಷ್ಟು
ವೈರಲ್ ಕೂಡ ಆಗಿದೆ. ಸುಮಾರು ಈಗ ಎರಡು ಮೂರು ದಿವಸದೊಳಗೆ ಸುಮಾರು 3,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅದನ್ನೆಲ್ಲ ನೋಡಿದ್ದಾರೆ. ನೀವು ಕೂಡ ಅದರ ಪ್ರಯೋಜನ ಪಡ್ಕೊಳ್ರಿ ಅಂತ ಹೇಳ್ತಾ, ಯಾರು ಇದು ಆಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ರಿ, ಜಾಯಿನ್ ಆಗ್ರಿ ಅಂತ ಹೇಳ್ರಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ಈಗ ಕ್ವಶನ್ ಎ, ಹೂ ಈಸ್ ದ ಸ್ಪೀಕರ್? ಈ ಮಾತನ್ನು ಹೇಳಿದವರು ಯಾರು? ನೀನು ಖಾಲಿ ಟೈಮನ್ನು ವೇಸ್ಟ್ ಮಾಡಬಾರ್ದಪ್ಪ. ಈ ಸಂದರ್ಭದೊಳಗೆ ನೀನು ಹೆಚ್ಚು ಓದಬೇಕು, ನಾಲೆಜನ್ನು ಪಡ್ಕೋಬೇಕು ಅಂಥೇಳಿ ಆ ತಂದೆ ತನ್ನ ಮಗನಿಗೆ ಹೇಳಿದರು ಅಂತ ಐತಿ ಇದು ಸ್ಟೇಟ್ಮೆಂಟ್. ಹೌದಾ? ಇದು ಕ್ವಶನ್ ಏನಪ್ಪ ಅಂದ್ರೆ, ಈ ಮಾತನ್ನು ಹೇಳಿದವರು ಯಾರು? ಹೂ ಈಸ್ ದ ಸ್ಪೀಕರ್? ಆನ್ಸರ್ ಅವತಾರ್ ನಾರಾಯಣ ಅಥವಾ ಫಾದರ್ ಅವತಾರ್ ನಾರಾಯಣ. AVATAR ಅವತಾರ್, NARAIAN ನಾರಾಯಣ್. ಅಭ್ಯಾಸದ ವಿಷಯದೊಳಗೆ ಭಾಳ ಸ್ಟ್ರಿಕ್ಟ್ ಇದ್ರು ಅವರು. ಹೀಗಾಗಿ ಅವರ ಹಿರಿಯ ಮಗ ಸತೀಶ್ ಗುಜರಾಲ್ IAFS ಅವರು ಮೊದಲು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆ, ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಅವರು ಅಂಬಾಸೆಡರ್ ಅಂದ್ರೆ ಗೊತ್ತಿರ್ಬೇಕು ನಿಮಗೆ. IAS ಪರೀಕ್ಷೆ ಬರೆದು ಪಾಸ್ ಆಗೋದ್ರ ಜೊತೆಗೆ 2 ಪೇಪರ್ ಎಕ್ಸ್ಟ್ರಾ ಬರೀತಾರೆ ಅವರು. ಇಂಡಿಯನ್ ಫಾರಿನ್ ಸರ್ವಿಸ್ IFS ಅಂತ ಕರೀತಾರೆ. ಇಂಡಿಯನ್ ಫಾರಿನ್ ಪಾಲಿಸಿ ಬಗ್ಗೆನ ಮತ್ತೆ 2 ಪೇಪರ್ ಎಕ್ಸ್ಟ್ರಾ ಬರೆದ್ರೆ IAFS ಆಗುತ್ತದು. ಅಂಥ IAFS ಪರೀಕ್ಷೆಯನ್ನು ಪಾಸ್ ಆಗಿ ನಮ್ಮ ಸತೀಶ್ ಅವರ ಅಣ್ಣ ಇಂದ್ರ ಕುಮಾರ್ ಅವರು ಮೊದಲ ಅಂಬಾಸೆಡರ್ ಆಗಿ ಕೆಲಸ ಮಾಡಿ ನಂತರದ ದಿನಗಳಲ್ಲಿ ರಾಜಕೀಯಕ್ಕೆ ಬಂದು ಭಾರತದ ಪ್ರಧಾನಮಂತ್ರಿ ಕೂಡ ಆದರು. ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅವತಾರ್ ನಾರಾಯಣ ಅವರು ಅಭ್ಯಾಸದ ಬಗ್ಗೆ, ತಮ್ಮ 2 ಗಂಡುಮಕ್ಕಳ ಬಗ್ಗೆ ಎಷ್ಟೊಂದು ಕಾಳಜಿ ಇದ್ರು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಹೂ ಇಸ್ ದ ಸ್ಪೀಕರ್ ಅಂದ್ರೆ ಅವತಾರ್ ನಾರಾಯಣ. ಬಿ, ಹೂ ಡಸ್ ಯು ರೆಫರ್ ಟು? ಅವರು ನೀನು ಓದಬೇಕು ಅಂತ ಹೇಳ್ತಾರಲ್ಲ, ನೀನು ಅಂದರೆ ಯಾರು? ಸತೀಶ್ ಗುಜರಾಲ್. ಆನ್ಸರ್ ಸತೀಶ್ ಗುಜರಾಲ್. ಹೂ ಡಸ್ ಯು ಅನ್ನೋದನ್ನು ಸಿಂಗಲ್ ಯುನೈಟೆಡ್ ಕಾಮದಾಗ ಇಡ್ರಿ. ಹೂ ಡಸ್ ಯು ರೆಫರ್ ಟು? ಕ್ವಶನ್ ಮಾರ್ಕ್. ಸತೀಶ್ ಗುಜರಾಲ್. ಸಿ, ಕ್ವಶನ್ ಸಿ, ವಾಟ್ ಈಸ್ ರೆಫರ್ಡ್? REFERRED. ವಾಟ್ ಈಸ್ ರೆಫರ್ಡ್? REFERRED. ವಾಟ್ ಈಸ್ ರೆಫರ್ಡ್ ಹಿಯರ್? ನೀವು ಯಾರಿಗಾದರೂ ನನ್ನ ಹಳೆಯ ಕ್ಲಾಸ್ಗಳು ನನ್ನ ಹತ್ರ ಅದು ಸ್ಟೋರ್ ಆಗಿರ್ತೈತಿ. ನಮ್ಮ ಯೂಟ್ಯೂಬ್ ಚಾನಲ್ನೊಳಗೆ ಅವು ಬರೋದಿಲ್ಲ, ನನ್ನ ಹತ್ರ ಸ್ಟೋರ್ ಆಗಿರ್ತಾವೆ. ಅವು ಆನ್ಲೈನ್ ಕ್ಲಾಸು ಇವತ್ತು ಆಗಲ್ಲ, ನಾಳೆ ಬೆಳಿಗ್ಗೆ ನಮ್ಮಲ್ಲಿ ಸ್ಟೋರ್ ಆಗಿರ್ತಾವೆ. ನೀವು ಯಾರಾದರೂ ಅದನ್ನು ಹಳೆ ನೋಡ್ತೀವಿ ಅಂತಂದು ಇಷ್ಟಪಟ್ಟರೆ ಖಂಡಿತವಾಗಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ನೀವು ಅದನ್ನು ಕಮೆಂಟ್ಸ್ನಾಗ ಹಾಕಿರಿ. ನಿಮ್ಮ ಎಲ್ಲ ಅದನ್ನು ನಾನು ಇದು ಮಾಡ್ತೀನಿ. ಸಿ ಬರೀರಿ. ವಾಟ್ ಈಸ್ ರೆಫರ್ಡ್? REFERRED. ರೆಫರ್ಡ್ ಹಿಯರ್ ಆ್ಯಸ್ ಐಡಿಯಲ್ ಪಾಸ್ಟ್ ಟೈಮ್. IDLEPASTTIME ಸಿಂಗಲ್ ಯುನೈಟೆಡ್ ಕಾಮದಾಗ ಐಡಲ್ ಪಾಸ್ಟ್ ಟೈಮ್? ಕ್ವಶನ್ ಮಾರ್ಕ್. ಇವನ್ನ ಸ್ವಲ್ಪ ನಾಳೆ ಪಾಠ ಹೇಳುವತ್ನಾಗ ಮತ್ತೆ ಇದನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಗುಡ್ ನೈಟ್. ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್.